Good morning, students. Welcome to my class on higher order derivatives. Okay, so this is your fourth unit. Okay, mathematics fourth unit. And higher order derivatives ಅನ್ನೋದೇನೈತಲ್ಲ ಇದು ಏನು ಅಂತಂದ್ರೆ ಒಂದು nth ಟರ್ಮ್ಸ್ ಅಥವಾ ಡೆರಿವೇಟಿವ್ಸ್ ಆಫ್ nth ಎಕ್ಸ್ ರೆಸ್ ಟು ಎನ್ ಎಕ್ಸ್ ರೆಸ್ ಟು ಎನ್ ಪ್ಲಸ್ ಒನ್ ಈ ಥರದ್ದು nth ಡೆರಿವೇಟಿವ್ಸ್ನ ಫೈಂಡ್ ಔಟ್ ಮಾಡೋ ಮೆಥಡ್ ಬರುತ್ತೆ. ಈ ಪೂರ್ತಿ ಯೂನಿಟ್ ಒಳಗೆ ಅದನ್ನೇ ಪ್ರಾಬ್ಲಮ್ಗಳನ್ನೇ ಸಾಲ್ವ್ ಮಾಡೋದಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಇನ್ನಿ ಕ್ಲಾಸ್ ಒಳಗೆ ಆಲ್ರೆಡಿ ಕೆಲವೊಂದು ಫಿಕ್ಸ್ಡ್ ಫಾರ್ಮುಲಾಸ್ ಹೇಳೀನಿ. ಮೀನ್ಸ್ ಕೆಲವೊಂದು ಕಂಪೌಂಡ್ ಆ್ಯಂಗಲ್ ಫಾರ್ಮುಲಾಸ್, ಆಮೇಲೆ ಮಲ್ಟಿಪಲ್ ಆ್ಯಂಡ್ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ದು ಫಾರ್ಮುಲಾಸ್ ಬರ್ತಾವೆ. ಅದನ್ನು ಬಿಟ್ಟರೆ ಟ್ರಾನ್ಸ್ಫಾರ್ಮೇಷನ್ ಆ್ಯಂಗಲ್ಸ್ ಫಾರ್ಮುಲಾಸ್ ಬರ್ತಾವೆ. ದೆನ್ ಸಮ್ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ 1, ದೆನ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಸೆಕ್ಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ ಆ ಥರದ್ದು ವ್ಯಾಲ್ಯೂಸ್ ಏನಿರ್ತಾವಲ್ಲ ಪರ್ಟಿಕ್ಯುಲರ್ಲಿ ಅದಾವೆ. ಅವುಗಳನ್ನ ಏನು ಮಾಡ್ತೀವಿ ನಾವು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಅಂತ ಯೂಸ್ ಮಾಡ್ತೀವಿ. ಬಿಕಾಸ್ ನಾವು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಈ ಎಲ್ಲ ಫಾರ್ಮುಲಾಸ್ ಬಗ್ಗೆ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ನಾನು ನಿನ್ನೆ ಆಲ್ರೆಡಿ PDF ಅನ್ನು ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಕೆಲವು ಜನ ನೋಡಿದ್ದೀನಿ, ಇನ್ನೂ ಕೆಲವು ಜನ ನೋಡಿಲ್ಲ. ಸೊ ಅದನ್ನು ನೋಡಿ ನೀವು ಸ್ವಲ್ಪ ಏನಂತಂದ್ರೆ ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈಸಿಯಾಗಿ ಆಗುತ್ತೆ. ಹಾಗೆ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸನ್ನು ಹಾಕೀನಿ. ಹೌದು, ಮೀನ್ಸ್ ಎಕ್ಸ್ ರೆಸ್ ಟು ಎನ್ ಈಸ್ ಈಕ್ವಲ್ ಟು ಡಿಫ್ರೆನ್ಷಿಯೇಟ್ ಏನಾಗುತ್ತೆ ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ದೆನ್ ಎ ರೆಸ್ ಟು ಎಕ್ಸ್ ಇತ್ತಂದ್ರೆ ಅದೇನಾಗುತ್ತೆ ಎ ರೆಸ್ ಟು ಎನ್ ಲಾಗ್ ಇ ಎ. ಸೊ ಈ ಥರ ಡೆರಿವೇಟಿವ್ಸನ್ನು ಆಮೇಲೆ ಸ್ಟ್ಯಾಂಡರ್ಡ್ ಫಾರ್ಮುಲಾಸನ್ನು ಏನು ಮಾಡಿರಿ ಲಿಸ್ಟ್ ಮಾಡ್ಕೊರಿ. ಮಾಡಿಕೊಂಡು ಅವನ್ನ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇವಾಗ ಏನು ಮಾಡೋಣ ಅಂತಂದ್ರೆ ಹೌ ಟು ಫೈಂಡ್ ದ nth ಡೆರಿವೇಟಿವ್ಸ್ ಆಫ್ ಗಿವನ್ ಫಂಕ್ಷನ್ಸ್. ಈ ಥರ ಗಿವನ್ ಫಂಕ್ಷನ್ಸ್ ಕೊಟ್ಟಾಗ ಅವ್ರದ್ದು nth ಡೆರಿವೇಟಿವ್ಸ್ನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವಾಗ ಸ್ಟಡೀಸ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು nth ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎಮ್. ಓಕೆ ಗೈಸ್, ಸೊ ಸಿ ಹಿಯರ್ nth ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎಮ್. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ ಅಂತ ನೋಡೋಣ. ಸೊ ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಎಲ್ಲಾದರೂ ಏನಾದರೂ ನೋಟ್ಸ್ ಮಾಡ್ಕೊಳ್ಳೋದಿದ್ರೆ ವಿಡಿಯೋನ ಪಾಸ್ ಮಾಡಿ ನೋಟ್ಸನ್ನು ಬರ್ಕೊತ ಹೋಗ್ರಿ. ಇಲ್ಲಾಂದ್ರೆ ಒಂದು ಸತಿ ಫುಲ್ ಕ್ಲಿಯರಾಗಿ ವಿಡಿಯೋ ನೋಡಿ ಅಂಡರ್ಸ್ಟ್ಯಾಂಡ್ ಆದಮೇಲೆ ಏನು ಮಾಡಿರಿ ನೆಕ್ಸ್ಟ್ ಸಾಲ್ವ್ ಮಾಡಿರಿ. ಓಕೆ, ಸೊ ಸ್ಟಾರ್ಟ್ ದ ಪ್ರಾಬ್ಲಮ್. ಏನಂತ ಕೊಡ್ತಾರ ಅಂತಂದ್ರೆ ದ nth ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎಮ್ ವೇರ್ ಎಮ್ ಬಿಲಾಂಗ್ಸ್ ಟು ದಿ ಝಡ್ ಪ್ಲಸ್. ಮೀನ್ಸ್ ಅದು ಯಾವಾಗಲೂ ಇಂಟೀಜರ್ ಒಳಗೆ ಬರುತ್ತೆ ಅಂತ. ಇಫ್ y ಈಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು ಎಮ್ ಫೈಂಡ್ yn. ಸೊ y ಈಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು ಎಮ್ ಅಂತ ಕೊಟ್ಟಾರ ಅವ್ರು ಒಂದು ಟರ್ಮ್ yದು. ಸೊ ನಾವು yn ಟರ್ಮ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ದ ಮೆಥಡ್ ಆಫ್ ಸಾಲ್ವಿಂಗ್ ದ nth ಡೆರಿವೇಟಿವ್. ಓಕೆ, ಸೊ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತಂದ್ರೆ ಗಿವನ್ ಬರ್ಕೊಬೇಕು y ಈಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು ಎಮ್. ಸೊ ಇದನ್ನು ಏನು ಮಾಡ್ತೀವಿ ಅಂತಂದ್ರೆ ಡಿಫ್ರೆನ್ಷಿಯೇಟ್ ಮಾಡ್ಕೊತ ಹೋಗ್ತೀವಿ. y ಆಯಿತಾ, ಇದನ್ನು ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಿ y1, ದೆನ್ ಅಗೇನ್ ಡಿಫ್ರೆನ್ಷಿಯೇಟಿಂಗ್ y2, ಅಗೇನ್ y3. ಸೊ ಹಿಂಗೆ ಏನು ಮಾಡ್ಬೇಕಂದ್ರೆ yn ಬಿಕಾಸ್ ಅವ್ರು n ಟರ್ಮ್ ಕೇಳ್ಯಾರ. ಸೊ ಅಪ್ ಟು n ಟರ್ಮ್ ತನಕ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಇದಕ್ಕೋಸ್ಕರನೇ ನಾನು ಆವಾಗಲೇ ಹೇಳಿದ್ದು ನಿಮಗೆ ಡಿಫ್ರೆನ್ಷಿಯೇಟ್ ದ ಫಾರ್ಮುಲಾಸ್ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನೀವು ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಅಂಥೇಳಿ. ಹೌದು, ಸೊ ನೋಡಿರಿ y ಈಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು ಎಮ್. ದಿಸ್ ಈಸ್ ಅ ಗಿವನ್ ಕ್ವಶನ್. ಸೊ ಇದ್ರದ್ದು ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿರಿ ನಿಮಗೆ ಆಲ್ರೆಡಿ ಗೊತ್ತು ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಷಿಯೇಟ್ ಏನಾಗುತ್ತಾ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ 2x ಆಗುತ್ತಾ, ಹೌದಾ ಇಲ್ಲೋ. ಸೊ ಅದೇ ರೀತಿ ಎಕ್ಸ್ ರೆಸ್ ಟು ಎಮ್ ಐತಿ ಅಂತಂದ್ರೆ ಎಮ್ ಎಕ್ಸ್ ರೆಸ್ ಟು ಎಮ್ ಮೈನಸ್ 1. ಸೊ ಇದ್ರದ್ದು ಡಿಫ್ರೆನ್ಷಿಯೇಟ್ ಅಂದರೆ y1 ಈಸ್ ಈಕ್ವಲ್ ಟು ಎಮ್ ಎಕ್ಸ್ ರೆಸ್ ಟು ಎಮ್ ಮೈನಸ್ 1 ಅಂದರೆ ಗಿವನ್ ಟರ್ಮ್ ಒಳಗೆ -1 ಕಂಪಲ್ಸರಿ ಸಾಲ್ವ್ ಮಾಡಿ. ಬಿಕಾಸ್ ನಿಮಗೆ ಈ ಫಾರ್ಮುಲಾ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಎಕ್ಸ್ ಎನ್ನದು ಡಿಫ್ರೆನ್ಷಿಯೇಟ್ ಮಾಡೋದು ಹೆಂಗಂದ್ರೆ ಎನ್ ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಬಟ್ ಇಲ್ಲಿ ಏನು ಕೊಟ್ಟಾರ ನಿಮಗೆ ಎಕ್ಸ್ ರೆಸ್ ಟು ಎಮ್ ಕೊಟ್ಟಾರ ಅಂತಂದ್ರೆ ಇದು ಡಿಫ್ರೆನ್ಷಿಯೇಟ್ ಅಂದರೆ ಎಮ್ ಎಕ್ಸ್ ರೆಸ್ ಟು ಎಮ್ ಮೈನಸ್ 1. ಹೌದಾ ಇಲ್ಲೋ. ಸೊ ಇದನ್ನೇ ನಾವು ಇಲ್ಲಿ ಮಾಡಿ ಕ್ಲಿಯರ್ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ದೆನ್ y2 ಅಂತಂದರೆ ಈಗೇನು y1 ಬಂದಿರುತ್ತಲ್ಲ ಇದನ್ನು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಸೊ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತಂದ್ರೆ ಎಮ್ ಇಂಟು ಇಲ್ಲಿ ಮೇಲೇನಿರುತ್ತಲ್ಲ ಎಮ್ ಮೈನಸ್ 1 ಎಕ್ಸ್ ರೆಸ್ ಟು ಈ ಎಮ್ ಆ್ಯಸ್ ಇಟ್ ಈಸ್ ಇಟ್ಟಿರಿ ಎಮ್ ಇಂಟು ಇದು ಈಗ ಎಕ್ಸ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿದ್ರಿ. ಅಗೇನ್ ಎಮ್ ಮೈನಸ್ 1 ಹಾಗೆ ಇಟ್ಟು ಎಕ್ಸ್ ರೆಸ್ ಟು ಈಗ ಇಲ್ಲಿ ಎಮ್ ಮೈನಸ್ 2 ಬಿಕಾಸ್ ಇಲ್ಲಿ ಆಲ್ರೆಡಿ 1 ಆಗೈತೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ 2 ಬರುತ್ತೆ. ಕ್ಲಿಯರ್. ದೆನ್ ನೆಕ್ಸ್ಟ್ ಈಗ y2 ಡಿಫ್ರೆನ್ಷಿಯೇಟ್ ಮಾಡ್ದಂಗೆ ನೆಕ್ಸ್ಟ್ ಏನು ಮಾಡ್ತೀರಿ
y3 ಡಿಫ್ರೆನ್ಷಿಯೇಟ್ ಮಾಡ್ತೀರಿ. y3 ಅಂದರೆ ಇಲ್ಲಿ m ಆ್ಯಸ್ ಇಟ್ ಈಸ್ m-1 ಹಾಗೆ. ನೆಕ್ಸ್ಟ್ ಇದ್ರದ್ದು m-2 ಐತಿ, ಎಕ್ಸ್ ರೆಸ್ಟ್ ಸ್ಕ್ವೇರ್ ಅಂದ್ರೆ 2x ಅಂತ ಬರಿತೀವಿ. ಹಾಗೆ m-2 ಇಂಟು ಎಕ್ಸ್ ರೆಸ್ಟು m-2 ಇಲ್ಲಿ ಆಲ್ರೆಡಿ ಐತೆ ಅಂದರೆ m-3. ಸೊ ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ಕೊತ ಹೋಗ್ರಿ. ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಿಮಗೆ ಒನ್ ಟರ್ಮ್ ಸಿಕ್ಕಿರ್ತೈತಿ. ಎರಡನೇ ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ನಿಮಗೆ m ಮತ್ತು m-1 ಅಂತ ಎರಡು ಟರ್ಮ್ ಸಿಗ್ತೈತಿ. ಇನ್ ದ ಸೇಮ್ ಕೇಸ್ ಅಗೇನ್ ಥರ್ಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 2 3 ಹೌದು m-1 ಆಮೇಲೆ m-2 ಅಂದ್ರೆ 3 ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿ ಸಿಗ್ತಾವೆ. ಬಟ್ ಇಲ್ಲಿ ಲಾಸ್ಟ್ ಆಲ್ವೇಸ್ ನೋಡಿರಿ 2 ಟೈಮ್ ಮಾಡಿದರೆ 2 ಬಂದೈತಿ, 1 ಸತಿಗೆ 1. ಇನ್ ದ ಸೇಮ್ ಕೇಸ್ 3 ಟೈಮ್ಸ್ ಮಾಡಿದಾಗ 3 ಅಂತ ಬಂದೈತಿ. ಇದೇ ಥರ ನೀವು y4 y5 ಮಾಡ್ಕೊಂಡು ಹೋದ್ರೂ ನಿಮಗೆ ಇದೇ ಥರ. ಈಗ y4 ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಈ ಥರ 3 ಇದ್ದಲ್ಲಿ 4 ಟರ್ಮ್ ಸಿಗುತ್ತೆ. ಕ್ಲಿಯರ್? ಸೊ ಇಫ್ ದಿಸ್ ಈಸ್ ವಾಟ್ ಅಪ್ ಟು y3 ತನಕ ಮಾಡಿದ್ವಿ. ಹೀಗೆ ಸೇಮ್ ಇಲ್ಲಿ ನೋಡ್ರಿ yn ಮಾಡಕ್ಕೆ ಹೋದ್ವಿ ಅಂದ್ರೆ ಏನಾಗುತ್ತೆ ಗೊತ್ತು, m ಇನ್ ಬ್ರಾಕೆಟ್ ಆಫ್ m-1 m-2 ಸೊ ಆನ್ ಟು ದಿ ಅಪ್ ಟು n. ಹೌದೋ ಇಲ್ಲೋ, ಅಪ್ ಟು n ತನಕ ಮಾಡ್ಕೋತ ಹೋಗಬೇಕು. ಸೊ n ತನಕ ಮಾಡ್ಕೋತ ಹೋದಾಗ n ಬಂತಂದ್ರೆ ಅದ್ರದ್ದು n-1 ಬರುತ್ತಿಲ್ಲ. ಸೊ m ಆ್ಯಸ್ ಇಟ್ ಈಸ್ m-1 ಎಕ್ಸ್ ರೆಸ್ಟು m-n ಬಿಕಾಸ್ ಅಪ್ ಟು n ಟರ್ಮ್. y3 ಮಾಡಿದಾಗ 3 ಬಂದಾಗ nth ಟರ್ಮಿಗೆ ಏನು ಬರುತ್ತೆ, n ಬರುತ್ತೆ. ಸೊ ಇದೇನಾಗುತ್ತೆ ನಿಮ್ದು yn ಹೌದಾ, y1 y2 y3 ಸೊ ಆನ್ ಟು ದಿ yn ಅಪ್ ಟು yn ಟರ್ಮ್ ತನಕ ಬರ್ಕೊಂಡ್ರಿ ನೀವು. ಹೌದು, ಸೊ ಅಪ್ ಟು yn ಬರ್ಕೊಂಡ ಮೇಲೆ ನೀವೇನು ಮಾಡಿರಿ ಅಂತಂದ್ರೆ m=n ಅಂತ ಕನ್ಸಿಡರ್ ಮಾಡ್ತೀರಿ. ಸೊ ಜಸ್ಟ್ ನೋಡಿರಿ m ಇನ್ ಬ್ರಾಕೆಟ್ ಆಫ್ m-1 m-2 ಸೊ ಆನ್ ಟು ದಿ m-n ಇದ್ದಲ್ಲಿ m ಅಂತ ಹಾಕ್ತೀರಿ, ಪ್ಲಸ್ 1 ಎಕ್ಸ್ ರೆಸ್ಟು m- ಅಗೇನ್ m. ಹೌದು, ಸೊ ಈಗ ಇದನ್ನು ಸಾಲ್ವ್ ಮಾಡ್ದಾಗ ನೋಡಿರಿ m ಒಳಗೆ m ಹೋದ್ರೆ 0, ದೆನ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ಅಗೇನ್ m - m ಅಂದ್ರೆ 0. ಎಕ್ಸ್ ರೆಸ್ಟು 0 ಅಂತಂದ್ರೆ ವ್ಯಾಲ್ಯೂ ಏನಿರ್ತದೆ 1 ಗೊತ್ತಿದ್ದಿದೆ ಐತಿ. ಸೊ ರೈಟ್ ಡೌನ್ m-1 m-2 ಸೊ ಆನ್ ಟು ದಿ. ಈಗ 1 ತೊಗೊಂಡ್ರಿ, ಹಾಗೆ ನೆಕ್ಸ್ಟ್ ಟರ್ಮ 2 ಆಮೇಲೆ 3 ಈ ಥರ ತೊಗೊಂಡಂಗೆ ಹೋದಂಗೆ ಏನಾಗುತ್ತೆ 3 2 1 ಮೀನ್ಸ್ ಈಗ 3 ಟರ್ಮ್ಸ್ ತೊಗೊಂಡಿವಿ. ಸೊ ಅದಕ್ಕೆ ನಾವಿಲ್ಲಿ 3 ಅಂತ ಬರಿತೀವಿ. 3 2 1 ಸೊ ಆನ್, ಆಮೇಲೆ ಎಕ್ಸ್ ರೆಸ್ಟು 0 ಅಂದ್ರೆ 1 ಅಂದಂಗೆ. ಹೌದು, ಕ್ಲಿಯರ್? ಸೊ ದಿಸ್ ಈಸ್ ಅವರ್ ವಾಟ್ nth ಟರ್ಮ್. ಇದನ್ನ ಇಷ್ಟೇ ಇಲ್ಲೇನು ಬರ್ದೀವಲ್ಲ ಇಲ್ಲಿಂದ ಇಲ್ಲಿ ತನಕ ಏನು ಸಾಲ್ವ್ ಮಾಡ್ತೀವಿ, ದಿಸ್ ಈಸ್ ಅವರ್ nth ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ಟು m ಅಂದಂಗೆ. ಓಕೆ, ಕೆಲವೊಂದು ಮೀನ್ಸ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ತಿಳ್ಕೊರಿ, yn ಇಸ್ ಈಕ್ವಲ್ ಟು ಆಲ್ವೇಸ್ m ಫ್ಯಾಕ್ಟೋರಿಯಲ್ ಇಂಟು 1 ಅಂತಲೇ ಇರುತ್ತೆ. ಸೊ m ಫ್ಯಾಕ್ಟೋರಿಯಲ್ ಇಂಟು 1 ಮಾಡಿದ್ರೆ ಫ್ಯಾಕ್ಟೋರಿಯಲೇ ಸಿಗುತ್ತಾ. ದೆನ್ yn+1 ಇತ್ತು ಅಂತಂದ್ರಿ, ಅವಾಗ ಏನಾಗುತ್ತೆ ಅಂದರೆ m ಅನ್ನೋದು ಕಾನ್ಸ್ಟೆಂಟ್ ಟರ್ಮ್ ಆಗುತ್ತೆ. ಅಂದರೆ yn+1 ಇಸ್ ಈಕ್ವಲ್ ಟು ಆಲ್ವೇಸ್ ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ನೋಡಿರಿ 3 ಪಾಯಿಂಟ್ಸ್. ಇಫ್ m ಇಸ್ ಈಕ್ವಲ್ ಟು n ಇತ್ತಂದ್ರೆ ವೇರ್ m ಆಲ್ವೇಸ್ ಬಿಲಾಂಗ್ಸ್ ಟು ದಿ z+ ಅಂದರೆ ಪಾಸಿಟಿವ್ ಇಂಟೀಜರ್ಸ್ ಅಂದಂಗೆ. ಅಂದರೆ ಯಾವುದೇ ಒಂದು ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಡಿಫ್ರೆನ್ಷಿಯೇಟಿಂಗ್ n ಡಿವೈಡೆಡ್ ಬೈ dx⁻n ಇಂಟು x⁻n ಡಿಫ್ರೆನ್ಷಿಯೇಟ್ ಮಾಡಿದರೆ ನಮಗೇನು ಸಿಗುತ್ತೆ n ಫ್ಯಾಕ್ಟೋರಿಯಲ್. ಇನ್ ದ ಸೇಮ್ ಕೇಸ್ ಡಿಫ್ರೆನ್ಷಿಯೇಟಿಂಗ್ x⁻n ಬೈ dx⁻n ಇಸ್ ಈಕ್ವಲ್ ಟು m ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ m-n ಫ್ಯಾಕ್ಟೋರಿಯಲ್. ಮೀನ್ಸ್ ಈ ನೆಕ್ಸ್ಟ್ nth ಡೆರಿವೇಟಿವ್ ಆಫ್ ಅದರ್ಸ್ ಸಾಲ್ವ್ ಮಾಡಬೇಕಾದ್ರೆ ಇವ್ನು ಯೂಸ್ ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಇವು ಮೂರನ್ನು ನೀವು ನೆನ್ಪಿಟ್ಕೋರಿ. x⁻n ಇದ್ರೆ m ಫ್ಯಾಕ್ಟೋರಿಯಲ್ m-n ಫ್ಯಾಕ್ಟೋರಿಯಲ್ ಆಗುತ್ತೆ. ಇನ್ ದ ಸೇಮ್ ಕೇಸ್ x⁻m ಇಸ್ ಈಕ್ವಲ್ ಟು 0 ವೇರ್ m ಈಸ್ ಲೆಸ್ ದೆನ್ n ಅಂತ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅ ಸಾಲ್ವಿಂಗ್ nth ಡೆರಿವೇಟಿವ್ ಆಫ್ x⁻m. ಓಕೆನಾ? ಸೊ ಒನ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಇನ್ನೊಂದು nth ಡೆರಿವೇಟಿವ್ನ ಫೈಂಡ್ ಔಟ್ ಮಾಡೋಣ. ಸಿ ಒನ್ ಮೋರ್, nth ಡೆರಿವೇಟಿವ್ ಆಫ್ 1 ಡಿವೈಡೆಡ್ ಬೈ ax ಪ್ಲಸ್ b ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ಯಾರ ಅನ್ಕೋರಿ. ಓಕೆ, ಸೊ ಫಸ್ಟ್ ಏನು ಮಾಡ್ತೀರಿ, ಇಫ್ y ಹೌದಾ ಗಿವನ್ y ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ax ಪ್ಲಸ್ b ವೇರ್ x ಈಸ್ ನಾಟ್ ಈಕ್ವಲ್ ಟು -b ಬೈ a ದೆನ್ ಫೈಂಡ್ yn. ಈ ಥರ ನಿಮಗೆ ಕ್ವಶನ್ ಕೊಟ್ಟಾರವರು. ಇದು ಗಿವನ್ ಐತಿ. ಸೊ ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ, y ಅಂದರೆ ಏನು 1 ಡಿವೈಡೆಡ್ ಬೈ ax ಪ್ಲಸ್ b ಅಂತ ಐತಿ. ಸೊ ನಾವು ಇದನ್ನು 1 ಡಿವೈಡೆಡ್ ಬೈ ಅಂತ ಐತಿ, ನಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇನ್ವರ್ಸ್ ಅಂತ ತೊಗೋಬೋದು. ಅಂದರೆ ಈ ax ಪ್ಲಸ್ ಬಿನ ನಾವು ಮೇಲ್ ತೊಗೊಂಡ್ವಿ ಅಂತಂದ್ರೆ ಅದು ಇನ್ವರ್ಸ್ ಮಾಡ್ಕೊಂಡಂಗಾಗತ್ತೆ. ಸೊ y ಈಸ್ ಈಕ್ವಲ್ ಟು ಏನು ಮಾಡ್ತೀವಿ ನಾವು ax ಪ್ಲಸ್ ಬಿ ಇನ್ವರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಫಸ್ಟ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋ ಮೆಥಡ ನಿಮಗೆ ಗೊತ್ತೈತಿ. y1 ಈಸ್ ಈಕ್ವಲ್ ಟು -1 ಇನ್ವರ್ಸ್ -1 ಇಂಟು ax ಪ್ಲಸ್ ಬಿ. 1 ಐತೆ ಅಂದ್ರೆ ನೆಕ್ಸ್ಟ್ ಏನಾಗುತ್ತಾ -2 ಇಂಟು a. ಹೌದು, ಬಿಕಾಸ್ ಇಲ್ಲಿ ಕೆಳಗೆ a ಐತಂದ್ರೆ ನಾವು ವಿ ಹ್ಯಾವ್ ಟು ರೈಟ್ ದ a. ಕ್ಲಿಯರ್?
ದೆನ್ y2 ಅಂತಂದ್ರೆ ಈಗ ಆಲ್ರೆಡಿ -1 ಹಾಗೆ ಇಡ್ತೀರಿ, ಈ 2 ಇಲ್ಲಿ ಬರುತ್ತೆ ಹೌದಾ, -2. ದೆನ್ ax ಪ್ಲಸ್ ಬಿ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಟರ್ಮ್ ಈಸ್ -3 ಇಂಟು ಇಲ್ಲಿ ಎ ಐತಂದ್ರೆ ಅದರ ನೆಕ್ಸ್ಟ್ ಟರ್ಮೇ ಬರಬೇಕಲ್ಲ, a² ಅಂತ ಬರುತ್ತೆ ಹೌದು. ಸೊ ಹೀಗೆ ಏನು ಮಾಡಬೇಕು, ಅಪ್ ಟು y3 ಅಂದ್ರೆ 1 2 3 ಆಯ್ತಾ, 3 ಇಲ್ಲಿ ಬಂತ. ಸೊ ದಿಸ್ ಈಸ್ ಅ y3. ax ಪ್ಲಸ್ ಬಿ ರೇಸ್ ಟು -4 a³. ಸೊ y1 y2 y3 ಫೈಂಡ್ ಔಟ್ ಮಾಡಿದ್ವಿ, ಇದು ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ದೆನ್ yn ಅಂದ್ರೆ ನಿಮಗೆ ಅವಾಗಲೇ ಹೇಳಿದ್ನ ರೇಸ್ ಟು 4 ಬಂದಾಗ ರೇಸ್ ಟು n ಬರಬೇಕು. ಸೊ -1 -2 -3 ಸೊ ಆನ್ ಟು ದಿ -n ಹೌದಾ, ವಿತ್ nth ಟರ್ಮ್ ಅಂತ ಹೇಳ್ಯಾರ. ದೇರ್ ಫಾರ್ ax ಪ್ಲಸ್ ಬಿ ರೇಸ್ ಟು -n ಪ್ಲಸ್ 1 ಇಂಟು a ರೇಸ್ ಟು n. ಸೊ ದಿಸ್ ಈಸ್ ಅವರ್ yn ಅಂತಂದ್ರೆ ಈಗ ಏನಾದಂಗೆ ಆಯಿತು, yn ಈಸ್ ಈಕ್ವಲ್ ಟು -1 -2 -3 -n. ದೆನ್ ಇಲ್ಲಿ ನಾವು ಇನ್ವರ್ಸ್ ಅಂತ ಬರ್ಕೋಬೋದು ವಾಪಸ್, ಬಿಕಾಸ್ ಇಲ್ಲಿ ನಾವು ಚೇಂಜ್ ಮಾಡಿದ್ವಿ. ಸೊ 1 ಡಿವೈಡೆಡ್ ಬೈ ಇದನ್ನು ax ಪ್ಲಸ್ ಬಿ ರೇಸ್ ಟು n ಪ್ಲಸ್ 1 ಇಂಟು a ರೇಸ್ ಟು n ಅಂತ ನಾವು ಬರ್ಕೊಂಡ್ವಿ. ಅಪ್ ಟು ದಿಸ್ ಕ್ಲಿಯರ್, ಓಕೆ. ದೇರ್ ಫೋರ್ yn ಈಸ್ ಈಕ್ವಲ್ ಟು -1 ರೇಸ್ ಟು n ಇಂಟು ಇಲ್ಲೇನದಾವಲ್ಲ ಇವನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಪ್ ಟು 4 ಅಂತ, ಅಥವಾ 3 ಅಂತ ತಗೋ ನಾವು, ಬಿಕಾಸ್ 3 ಮಾಡಿವಿ ಅಂತ ಹೇಳಿ. 1 ಇಂಟು 2 ಇಂಟು 3 ಇಂಟು 4 ಅಪ್ ಟು n ಹೋಲ್ ಡಿವೈಡೆಡ್ ಬೈ ax ಪ್ಲಸ್ ಬಿ ಹೋಲ್ ರೇಸ್ ಟು n ಪ್ಲಸ್ 1. ಕ್ಲಿಯರ್. ದೇರ್ ಫೋರ್ ಆವಾಗಲೇ ಹೇಳಿದೆ ನಾನು ಡಿಫ್ರೆನ್ಷಿಯೇಟಿಂಗ್ ಮಾಡೋದು, ಜಸ್ಟ್ ನೋಟ್ಸ್ ಒಳಗೆ ಹೇಳಿದೆ. ಡಿ ರೇಸ್ ಟು n ಆಫ್ dx ರೇಸ್ ಟು n 1 ಡಿವೈಡೆಡ್ ಬೈ ax ಪ್ಲಸ್ ಬಿ ರೇಸ್ ಟು n ಈಸ್ ಈಕ್ವಲ್ ಟು ದಿಸ್ ಈಸ್ ಆಲ್ವೇಸ್ -1 ರೇಸ್ ಟು n. ಇದನ್ನು ನಾವೇನು ಮಾಡ್ಬೋದು, n ಫ್ಯಾಕ್ಟೋರಿಯಲ್ ಅಂತ ಕನ್ಸಿಡರ್ ಮಾಡ್ಬೋದು. ಜಸ್ಟ್ ಹೇಳಿದೆ ನಾನು ನೋಟ್ಸ್ ಒಳಗೆ. ಸೊ 1 -1 ರೇಸ್ ಟು n ಫ್ಯಾಕ್ಟೋರಿಯಲ್ ಇಂಟು an whole divided by ax plus b raised to n plus 1. This is the solving nth term of 1 divided by ax plus b. Okay na? So just ಯಾವುದೇ ಒಂದು y ಕೊಟ್ಟಾಗ ನೀವು y1 y2 y3 ಅಪ್ ಟು y ಅಂತ ಫೈಂಡ್ ಔಟ್ ಮಾಡಬೇಕು. ದಿಸ್ ಈಸ್ ಅ ಮೆಥಡ್ ಆಫ್ ಡೆರಿವೇಟಿವ್ ಆಫ್ nth ಟರ್ಮ್. ಸೊ ಒನ್ ಮೋರ್ ಎಕ್ಸಾಂಪಲ್ ನೋಡ್ರಿ. ಆವಾಗಲೇ ಏನು ಮಾಡಿದ್ರಿ, 1 ಡಿವೈಡೆಡ್ ಬೈ ax ಪ್ಲಸ್ ಬಿ ಫೈಂಡ್ ಔಟ್ ಮಾಡಿದ್ರಿ. ಸೊ ಇಲ್ಲಿ ಏನೈತೆ ನೋಡ್ರಿ, nth ಡೆರಿವೇಟಿವ್ ಆಫ್ ax ಪ್ಲಸ್ ಬಿ ರೇಸ್ ಟು m ಅಂತ ಐತಿ ಹೌದು. ಸೊ ಇಲ್ಲೇನಂತ ಕೊಟ್ಟಾರ ಕ್ವಶನ್ ನೋಡ್ರಿ, ಇಫ್ y ಈಸ್ ಈಕ್ವಲ್ ಟು ax ಪ್ಲಸ್ ಬಿ ರೇಸ್ ಟು m ವೇರ್ m ಈಸ್ ಅ ಪಾಸಿಟಿವ್ ಇಂಟೀಜರ್ ಅವ್ರು ಕೊಟ್ಟಾರ. m ಇದ್ದಿದ್ದು ಪಾಸಿಟಿವ್ ಇಂಟೀಜರ್ ಐತೆ ಅಂದ್ಕೊಂಡ್ರಿ, ಆ್ಯಂಡ್ n ಈಸ್ ಲೆಸ್ ಆರ್ ಈಕ್ವಲ್ ಟು m ಅಂದ್ರೆ ದೆನ್ yn ಅನ್ನು ಫೈಂಡ್ ಔಟ್ ಮಾಡ್ರಿ ಅಂತ ಕೊಟ್ಟಾರ ಅವರು. ಸೊ ವಿ ನೋ ದಟ್ ಫಸ್ಟ್ ಸ್ಟೆಪ್ ಬಂದುಬಿಟ್ಟು y1 ಈಸ್ ಈಕ್ವಲ್ ಟು m ಇಂಟು y ಈಸ್ ಈಕ್ವಲ್ ಟು ಏನೈತೆ ನೋಡ್ರಿ, ax ಪ್ಲಸ್ ಬಿ ಹೋಲ್ ರೇಸ್ ಟು m ಅಂತ ಐತಿ. ಸೊ ವೇರ್ m ಈಸ್ ಪಾಸಿಟಿವ್ ಇಂಟೀಜರ್ ಅವ್ರು ಗಿವನ್ ಐತಿ. ಸೊ y1 ಈಸ್ ಈಕ್ವಲ್ ಟು ಫಸ್ಟ್ ಸ್ಟೆಪ್ ಈ y ಹೌದಾ, y ಈಸ್ ಈಕ್ವಲ್ ಟು ಗಿವನ್ ಬರ್ಕೊಂಡ್ರಿ. ದೆನ್ y1 ಅಂದರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, m ಇನ್ ಬ್ರಾಕೆಟ್ ಆಫ್ ax ಪ್ಲಸ್ ಬಿ ರೇಸ್ ಟು m ಮೈನಸ್ 1 ಇಂಟು a. ಕ್ಲಿಯರ್. ಸೊ ದಿಸ್ ಈಸ್ ವಾಟ್ y1. ದೆನ್ y2 ಅಂತಂದ್ರೆ m ಆ್ಯಸ್ ಇಟ್ ಈಸ್ m ಮೈನಸ್ 1 ಇದ್ದಿದ್ದು ಇಲ್ಲಿ ಬರುತ್ತೆ, m ಮೈನಸ್ 1 ಇಂಟು ಇಲ್ಲಿ a ಅಂತಂದ್ರೆ ಇನ್ನೊಂದು ಸತಿ a ಮಲ್ಟಿಪ್ಲೈ ಮಾಡ್ಕೊತೀವಿ ನಾವು. ಇಲ್ಲಿ ಲಾಸ್ಟ್ ಬರ್ಕೊಬಂದು ಇಲ್ಲೇ ಬರ್ಕೊಂಡಿ ನಾ a² ಇನ್ ಬ್ರಾಕೆಟ್ ಆಫ್ ax ಪ್ಲಸ್ ಬಿ ರೇಸ್ ಟು m ಮೈನಸ್ 2. ಓಕೆ. ದೆನ್ y3 ಅಂದ್ರೆ m ಮೈನಸ್ 1 m ಮೈನಸ್ 2 ಹೌದು. a² ಅಂದ್ರೆ ಅಗೇನ್ ಒಂದು ಮಲ್ಟಿಪ್ಲೈ ವಿತ್ a, ಮತ್ತೆ ಒಂದು a ಮಲ್ಟಿಪ್ಲೈ ಮಾಡಿದರೆ a³ ಆಗುತ್ತೆ. ದೆನ್ ax ಪ್ಲಸ್ ಬಿ ಆ್ಯಸ್ ಇಟ್ ಈಸ್ m ಮೈನಸ್ 2 ಇದೇನಾಗುತ್ತೆ m ಮೈನಸ್ 3 ಆಗುತ್ತೆ. ಸೊ ಇದಂತೂ ನೀವು ಆರಾಮ್ಸಿರಿ ಬರ್ಕೋಬೋದು y1 y2 y3. ನೆಕ್ಸ್ಟ್ ಬರೋದೇನು yn ಹೌದು. ಅಪ್ ಟು 3 ಮಾಡಿದ್ವಿ ಅಂತಂದ್ರೆ n ಅಂದಾಗ n ಬರ್ಕೊಂತ ಹೋಗ್ಬೇಕು ಅಷ್ಟೇ. ಸೊ ಏನು ಮಾಡ್ತೀರಿ, yn ಈಸ್ ಈಕ್ವಲ್ ಟು m ಇನ್ ಬ್ರಾಕೆಟ್ ಆಫ್ m ಮೈನಸ್ 1 m ಮೈನಸ್ 2 ಸೊ ಆನ್ ಟು ದಿ m ಮೈನಸ್ ಆಫ್ n ಮೈನಸ್ 1. ಆವಾಗಲೇ ಹೇಳಿ ನಾನು. ಸೊ ಇಲ್ಲಿ m ಇದನ್ನು n ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ ಅಂದ್ರೆ 0ನೇ ಆಗಿರುತ್ತೆ. ಸೊ m ಮೈನಸ್ ಆಫ್ n ಮೈನಸ್ 1 a ಇಂಟು a ರೇಸ್ ಟು n, ಬಿಕಾಸ್ a³ ಆಗೈತೆ ಅಂದರೆ n a ರೇಸ್ ಟು n. ದೆನ್ ax ಪ್ಲಸ್ ಬಿ ರೇಸ್ ಟು m ಮೈನಸ್ n. ಸೊ ದಿಸ್ ಈಸ್ ಅವರ್ yn. ಸೊ ಅಪ್ ಟು yn ಟರ್ಮ್ ಕಂಪ್ಲೀಟ್ ಆತಂದ್ರೆ ನೆಕ್ಸ್ಟ್ ನಿಮಗೆ ಡೈರೆಕ್ಟ್ಲಿ ವಿ ಕ್ಯಾನ್ ರೈಟ್ ಈ ಟರ್ಮ್ ಬರ್ಕೋಬೋದು ಅಂತ ಹೇಳೀನಿ ನಾನು. yn ಈಸ್ ಈಕ್ವಲ್ ಟು m ಫ್ಯಾಕ್ಟೋರಿಯಲ್ a ರೇಸ್ ಟು n ಡಿವೈಡೆಡ್ ಬೈ m ಮೈನಸ್ n ಫ್ಯಾಕ್ಟೋರಿಯಲ್ ಇಂಟು ax ಪ್ಲಸ್ ಬಿ ಹೋಲ್ ರೇಸ್ ಟು ಮೈನಸ್ n. ಸೊ an ಅಂತಂದ್ರೆ m ಬಿಲಾಂಗ್ಸ್ ಟು ದಿ z ಪ್ಲಸ್ ಆ್ಯಂಡ್ n ಈಸ್ ಲೆಸ್ ಆರ್ ಈಕ್ವಲ್ ಟು m ಮೀನ್ಸ್ ಗಿವನ್ ಕ್ವಶನ್ ಹೌದಾ, ಕ್ವಶನ್ ಒಳಗೆ ಕೊಟ್ಟಿದ್ದನ್ನು. ದೇರ್ ಫೋರ್ ಇಫ್ ಒಂದು ವೇಳೆ m ಈಸ್ ಈಕ್ವಲ್ ಟು n ಅಂತ ಆಯಿತು ಅಂತಂದ್ರೆ ನಮಗೆ ಫೈನಲಾಗಿ ಏನು ಸಿಗುತ್ತೆ ಅಂತಂದ್ರೆ
differentiating n divided by dx raised to n, ax plus b raised to n is equal to n factorial a raised to n. So this is our nth term of ax plus b raised to m. ಓಕೆ, ಇದೇ ಥರ ನಾವಿನ್ನೂ ಭಾಳ ಸಾಲ್ವ್ ಮಾಡ್ಬೋದು. ಸೊ ನೋಡಿರಿ, ನಾವು ಓವರಾಲ್ nth ಡೆರಿವೇಟಿವ್ ಆಫ್ ಎ ಎಕ್ಸ್ ಪ್ಲಸ್ ಬಿ ರೆಸ್ ಟು ಎನ್ 1 ಬೈ ಎಕ್ಸ್ ಪ್ಲಸ್ ಬಿ ಲಾಗ್ ಎಕ್ಸ್ ಪ್ಲಸ್ ಬಿ ಸೈನ್ ಎ ಎಕ್ಸ್ ಪ್ಲಸ್ ಬಿ ಕಾಸ್, ಆಮೇಲೆ ಇ ರೆಸ್ ಟು ಎ ಎಕ್ಸ್ ಕಾಸ್. ಓಕೆ, ಈ ಥರ ಇಷ್ಟೆಲ್ಲನೂ ನಾವೇನು ಮಾಡ್ಬೋದು, nth ಡೆರಿವೇಟಿವ್ಸ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸ್ ಒಳಗೆ ಇವನ್ನ PDF ಮಾಡಿ ಸೆಂಡ್ ಮಾಡಿರ್ತೀನಿ, ಅದರ್ವೈಸ್ ನಾನೇ ಸಾಲ್ವ್ ಮಾಡಿರ್ತೀನಿ. ಸೊ ಆಮೇಲೆ ಲೆಬ್ನೀಸ್ ರೂಲ್ ಫಾರ್ nth ಡೆರಿವೇಟಿವ್ ಆಫ್ ಪ್ರಾಡಕ್ಟ್ ಅಂತ ಒಂದೈತಿ. ಸೊ ಇದನ್ನು ನಾವೇನು ಮಾಡೋಣ ಅಂತಂದರೆ ಈ ಹೈಯರ್ ಆರ್ಡರ್ ಡೆರಿವೇಟಿವ್ಸ್ ಒಳಗೆ ಸ್ಟಡೀಸ್ ಮಾಡೋಣ. ಓಕೆ, ಅಪ್ ಟು ದಿಸ್ ಆಲ್ಮೋಸ್ಟ್ ನಿಮಗೆ ಕ್ಲಿಯರ್ ಆಗೈತಿ, ಬಟ್ ಇನ್ನೂ ಸ್ವಲ್ಪ ಏನು ಮಾಡಿರಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿರಿ. ಓಕೆ ಗೈಸ್, ಥ್ಯಾಂಕ್ ಯು.